ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಚಿಕ್ಕಬಳ್ಳಾಪುರದ MP ಸಂಸದ ಡಾಕ್ಟರ್ ಸುಧಾಕರ್ ಅವರ ವಿರುದ್ಧ FIR ಆಗಿದೆ. ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ ಕೇಸ್ನಲ್ಲಿ A1 ಆರೋಪಿ ನಂಬರ್ 1 ಅಂತ FIR ಆಗಿದೆ. ಅವರ ಜೊತೆಯಲ್ಲಿ ಅವರ ಇಬ್ಬರು ಬೆಂಬಲಿಗರ ಮೇಲೆಯೂ ಸಹ ಇದೇ ಕೇಸಲ್ಲಿ FIR ಆಗಿದೆ. ಸೊ ಏನಿದು ಪ್ರಕರಣ ಮತ್ತು ಯಾರು ಈ ಆತ್ಮಹತ್ಯೆ ಮಾಡಿಕೊಂಡಂತಹ ವ್ಯಕ್ತಿ, ಕಾರಣ ಏನು, ಯಾಕೆ ಸಂಸದರನ್ನು ಆರೋಪಿಸಿದ್ದಾನೆ, ಸಂಸದರ ವಿರುದ್ಧ ಡೆತ್ ನೋಟ್ನಲ್ಲಿ ಸಾಯೋಕ್ಕೆ ಮೊದಲು ಡೆತ್ ನೋಟ್ ಬಿಟ್ಟು ಹೋಗಿದ್ದಾನೆ, ಅವನು ಆ ವಿಚಾರವನ್ನು ಯಾವೆಲ್ಲ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾನೆ ಅಂತ. ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿಗೆ ಒಬ್ಬ ಕಾರ್ ಡ್ರೈವರ್, ಆತ ಪಾಪ ಪರ್ಮನೆಂಟ್ ಕೆಲಸ ಇಲ್ಲ, ಟೆಂಪ್ರವರಿ ಡ್ರೈವರ್. ಆತನಿಗೆ ಪರ್ಮನೆಂಟ್ ಆಗಬೇಕು, ಸರ್ಕಾರಿ ಕೆಲಸ ಸಿಗುತ್ತೆ, ಜೀವನ ಚೆನ್ನಾಗಿ ಹೋಗುತ್ತೆ, ನೆಮ್ಮದಿಯಾಗಿರಬಹುದು ಅನ್ನುವಂತಹ ಆಸೆಯಲ್ಲಿ ಇದ್ದ. ಆ ಆಸೆಯನ್ನು ಗಮನಿಸಿದಂತಹ ಅವನ ಡೆತ್ ನೋಟಿನ ಪ್ರಕಾರ ಗಮನಿಸಿದಂತಹ ಡಾಕ್ಟರ್ K ಸುಧಾಕರ್, ನಮ್ಮ MP, ಚಿಕ್ಕಬಳ್ಳಾಪುರದ MP ಸಂಸದ, ಆಗ ಅವರು ಮಿನಿಸ್ಟರ್ ಆಗಿದ್ದ ಟೈಮಲ್ಲಿ, ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿದ್ದಾರಲ್ಲ ಕೆಲವು ತಿಂಗಳು ಅಥವಾ ಕೆಲವು ವರ್ಷ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆಗ ಕೋವಿಡ್ ಟೈಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ತಮಗೆ ತಾವು ಏನು ಒಳ್ಳೇದು ಮಾಡ್ಕೋಬಹುದು ಅದೆಲ್ಲ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ಸಿಕ್ಕಾಪಟ್ಟೆ ಮಾತಾಡಿದ್ರು ಚುನಾವಣೆಗೆ ಮೊದಲು, ಚುನಾವಣೆ ಆದ ನಂತರನೂ. ಕೋವಿಡ್ನಲ್ಲಿ ಇಂಥದ್ದು ನಡೆದಿಲ್ಲ, ಅಕ್ರಮ, ಸಾವಿರಾರು ಕೋಟಿ ನುಂಗುಬಿಟ್ಟಿದ್ದಾರೆ, ಅದರಲ್ಲಿ ಯಡಿಯೂರಪ್ಪಗೂ ಪಾಲಿತ್ತು, ಸುಧಾಕರೇ ಕಿಂಗ್ ಪಿನ್ನು ಅಂತೆಲ್ಲ ಹೇಳಿ ಓಟ್ ಹಾಕ್ಸ್ಕೊಂಡ್ರು ಕಾಂಗ್ರೆಸ್ ಅವರು. ಆಮೇಲೆ ಬಿಟ್ಟುಬಿಟ್ರು. ಅದು ಏನು ಅಡ್ಜಸ್ಟ್ಮೆಂಟ್ ಆಯಿತೋ, ಏನು ಸೆಟ್ಲ್ಮೆಂಟ್ ಆಯಿತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಅವರು ಬಾಯಿ ಬಂದಾಗೋಯ್ತು, ಅದರ ಬಗ್ಗೆ ಚಕಾರ ಇಲ್ಲ ಈಗ. ಸೊ ಅಂತಹ ಒಳ್ಳೆ ಒಂದು ಮನಸ್ಥಿತಿಯ ಒಳ್ಳೆ ಕೆಲಸ ಮಾಡಿದ್ದಂತಹ ಕೋವಿಡ್ ಟೈಮಲ್ಲಿ ಸುಧಾಕರ್ ಡಾಕ್ಟರ್ ಅವರು ಸಾಹೇಬರು, ಅವರ ಬೆಂಬಲಿಗರಿಬ್ಬರು ನಾಗೇಶ್ ಮತ್ತು ಮಂಜುನಾಥ್, ಈ ಕಾರು ಚಾಲಕ ಬಾಬು ಅನ್ನುವಂಥವನ ಹತ್ರ 40 ಲಕ್ಷ ಕೊಡು, ನಿನ್ನ ಕೆಲಸ ಪರ್ಮನೆಂಟ್ ಮಾಡ್ತೀವಿ, ಜೀವನ ನೆಮ್ಮದಿಯಾಗಿರುತ್ತೆ, ತಿಂಗಳು ಸಂಬಳ, ರಿಟೈರ್ ಆದರೆ ಪೆನ್ಷನು ಎಲ್ಲ ಇರುತ್ತೆ, ಪರ್ಮನೆಂಟ್ ಎಂಪ್ಲಾಯಿ, ಗೌರ್ಮೆಂಟ್ ಎಂಪ್ಲಾಯಿ ಮಾಡ್ತೀವಿ ನಿನಗೆ, ಬರೀ 40 ಲಕ್ಷ ಅಂತ. ಪಾಪ ಈ ಬಾಬುಗೆ ಪರ್ಮನೆಂಟ್ ಆಗಬೇಕು ಅಂತ ಆಸೆ. ತನ್ನ ಹತ್ರ ಇದ್ದಿದ್ದು ಸ್ವಲ್ಪ ದುಡ್ಡು, ಅದಕ್ಕೆ ಇನ್ನೊಂದಷ್ಟು ಸಾಲ ಮಾಡಿ ಇನ್ನೊಂದಷ್ಟು ಸೇರಿಸಿ ಬರೀ 25 ಲಕ್ಷ ಸ್ವಾಮಿ ನನ್ನ ಕೈಲಿ ಆಗೋದು, ದಯವಿಟ್ಟು ಮಾಡಿಕೊಡಿ ಕೆಲಸ, ಸರಿ ಕೊಡು, ಇದ್ದಷ್ಟು ಕೊಡು, ನಾವು ಮಾಡಿಕೊಡ್ತೀವಿ, ನೀನೇನು ತಲೆ ಕೆಡಿಸ್ಕೊಬೇಡ, ಸಾಹೇಬ್ರಿಗೆ ಹೇಳ್ಬಿಟ್ಟು ಸುಧಾಕರ್ ಸಾಹೇಬ್ರಿಗೆ ನಿನ್ಗೆ ಆ ಕೆಲಸ ಪರ್ಮನೆಂಟ್ ಮಾಡಿಕೊಡ್ತೀವಿ ಅಂತ ಅವನ ಹತ್ರ 25 ಲಕ್ಷ ಇಸ್ಕೊಂಡ್ರು. ಅದಾಗಿ ಇಷ್ಟು ವರ್ಷ ಆಯಿತು, ಏನೂ ಆಗಲಿಲ್ಲ. ಒಂದು ಕಡೆ ಸಾಲಗಾರರ ಕಾಟ, ದುಡ್ಡು ಕಳ್ಕೊಂಡಿರೋ ಸಂಕಟ, ಕೆಲಸ ಪರ್ಮನೆಂಟ್ ಆಗಿಲ್ಲ ಅನ್ನೋವಂತಹ ನೋವು ಎಲ್ಲ ಇತ್ತಲ್ಲ. ಅದಕ್ಕೆ ಜಿಲ್ಲಾ ಪಂಚಾಯತ್ ಆಫೀಸ್ ಎದುರುಗಡೆನೆ ಮರಕ್ಕೆ ನೇಣು ಹಾಕ್ಕೊಂಬಿಟ್ಟಿದ್ದಾನೆ ಚಾಲಕ ಬಾಬು. ನೇಣು ಹಾಕ್ಕೊಂಡು ಜೀವ ಬಿಟ್ಟಿದ್ದಾನೆ. ಜೀವ ಬಿಡೋದಕ್ಕೆ ಮೊದಲು ಡೆತ್ ನೋಟ್ ಬರೆದಿದ್ದಾನೆ. ಅದರಲ್ಲಿ ಇವರೆಲ್ಲರ ಹೆಸರು ಬರೆದಿದ್ದಾನೆ. ಸುಧಾಕರ್ ಹೆಸರು ಇದೆ, ಇನ್ನಿಬ್ಬರ ಹೆಸರು ಇದೆ, ಇಂತಿಂಥ ವ್ಯಕ್ತಿಗಳು ನನ್ನ ಹತ್ರ ಈ ಕಾರಣಕ್ಕೆ ದುಡ್ಡು ತಗೊಂಡ್ರು, ನನಗೆ ಕೆಲಸ ಕೊಡಿಸ್ತೀನಿ ಅಂದರು, ಕೆಲಸ ಕೊಡಿಸ್ಲಿಲ್ಲ, ನನಗೆ ಮೋಸ ಆಗೋಯ್ತು, ದುಡ್ಡು ಕಳ್ಕೊಂಡೆ, ಅನ್ಯಾಯ ಏನೋ ಆಯಿತು, ಕೆಲಸನೂ ಸಿಗಲಿಲ್ಲ, ನೋವು ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ, ಇವರೇ ಹೊಣೆ ನನ್ನ ಸಾವಿಗೆ ಅಂತ 3 ಹೆಸರು ಬರೆದಿಟ್ಟು ಹೋದರು. ಸೊ ಅಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಚಿಕ್ಕಬಳ್ಳಾಪುರ, ಅಲ್ಲಿ ಒಂದು ಕೇಸ್ ದಾಖಲಾಯಿತು. ಸೆಕ್ಷನ್ BNS 108, 352, 351 ಇದೆಲ್ಲ ಆತ್ಮಹತ್ಯೆಗೆ ಪ್ರಚೋದನೆ, ಆತ್ಮಹತ್ಯೆಗೆ ಕುಮ್ಮಕ್ಕು, ಈ ಎಲ್ಲ ಸೆಕ್ಷನ್ಗಳನ್ನು ಹಾಕಿ FIR ಆಗಿದೆ. ಆ FIRನಲ್ಲಿ ಈಗ ನಮ್ಮ ಸಂಸದರು ಆರೋಪಿ ನಂಬರ್ 1 A1. ಇದರಲ್ಲಿ ಏನು ಮಜಾ ಅಂದರೆ, ಇದೇ ರೀತಿ ಕೇಸು ಕಾಂಗ್ರೆಸ್ನವ್ರ ಮೇಲೋ ಅಥವಾ ಇನ್ಯಾವುದೋ BJPಯೇತರ ಪಕ್ಷದವ್ರ ಮೇಲೆ ಆಗಿದ್ದಿದ್ರೆ, BJP ವಿರೋಧಿ ಪಕ್ಷಗಳ ಮೇಲೆ ಆಗಿದ್ದಿದ್ರೆ, BJPಯವರು ಬೀದಿಗೆ ಬಂದು ರಂಪ ಮಾಡಿರೋರು, ರಾಜೀನಾಮೆ ಕೊಟ್ಟು ಈ ಕ್ಷಣಕ್ಕೆ ತೊಲಗ್ತಾ ಇರಬೇಕು, ಇಲ್ಲಾಂದರೆ ಅಂತ ರಂಪ ಮಾಡಿರೋರು BJPಯವರು. ಬಟ್ ಕಾಂಗ್ರೆಸ್ ಒಳ್ಳೆ ಮನಸ್ಸು ಪಾಪ, ಇಲ್ಲಿವರೆಗೆ ದೊಡ್ಡದಾಗಿ ಧ್ವನಿ ಏನು ಬಂದಿಲ್ಲ, ನಾಳೆ ನಾಡಿದ್ರಲ್ಲಿ ಏನಾದ್ರು ಬರ್ಬೋದೇನೋ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ದು ಒಳ್ಳೆ ಮನಸ್ಸು. A1 ಆರೋಪಿ ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಬಂದಿದ್ರು ಸಹ ಆದಷ್ಟು ತಮ್ಮ ತಾಳ್ಮೆಯನ್ನು ಕಾಯ್ದಿರಿಸ್ಕೊಂಡಿದ್ದಾರೆ ಕಾಂಗ್ರೆಸ್ನವರು, ತಮ್ಮ ಸಂಯಮವನ್ನು ಕಾಪಾಡಿಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಹೀಗೆ ಮಾಡಬೇಕು ರಾಜಕೀಯ, ವೆರಿ ಗುಡ್. ಯಾಕೆ ಅಂದರೆ ನಿಮಗೆ ಅದು ಮುಖ್ಯ ಅಲ್ಲ, ಈಗ ಅಧಿಕಾರ ಇದೆ, ಹೆಂಗೋ ನಡೀತಾ ಇದೆ, ಗ್ಯಾರಂಟಿಗಳ ಧೈರ್ಯದ ಮೇಲೆ ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ತೀವಿ ಅನ್ನೋ ಭಂಡ ಧೈರ್ಯ.
ಜನ ಸತ್ರೇನು? ಆ ಬಾಬು ಏನು ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ, ಅಥವಾ ಇವ್ರು ಯಾರ್ದಾದ್ರು ಮನೆ ಮಗನ, ಅಳಿಯನ, ತಮ್ಮನ, ಅಣ್ಣನ? ಏನವನು? ಯಾರೋ ಒಬ್ಬ ಹೋದ, ಜೀವ ಹೋಯ್ತು, ಏನು ಮಾಡೋಕ್ಕಾಗತ್ತೆ? ನಮ್ಮ ಸುಧಾಕರ್ ಮೇಲೆ ನಾವು ಏನಾದರೂ ರೇಗಾಡೋಕ್ಕಾಗತ್ತಾ? ನಮ್ಮ ಹಳೆ ಪಾರ್ಟ್ನರು ಕಾಂಗ್ರೆಸ್ನಲ್ಲಿ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ನವರು ವರ್ತಿಸ್ತಾ ಇದ್ದಾರೆ. ಯಾವ ಕೂಗು ಇಲ್ಲ ಇಲ್ಲಿಯವರೆಗೆ. ಗೊತ್ತಿಲ್ಲ ಕೂಗು ಇವತ್ತಾದರೂ ಬರುತ್ತಾ, ಅಥವಾ ಅದು ಹಂಗೆ ಕೋವಿಡ್ ಸ್ಕ್ಯಾಮ್ ಅಂತ ಭಾರಿ ಸದ್ದು ಮಾಡಿದ್ರಲ್ಲ ಕಾಂಗ್ರೆಸ್ನವರು, ಸೈಲೆಂಟಾಗಿ ಹೋದ್ರಲ್ಲ. ಅದೇ ರೀತಿ ಈ ವಿಚಾರದಲ್ಲಿಯೂ ಸಹ ಸೈಲೆಂಟಾಗಿ ಹೋಗ್ತಾರೆ. ಯಾರೋ ಪಾಪಿ ಅವನು ಹೋದ್ರೇನು, ಅವ್ನು ಸಾವಾದ್ರೇನು, ಹೂ ಕೇರ್ಸ್, ವಿ ಡೋಂಟ್ ಕೇರ್ ಅಂತ ಸುಮ್ಮನೆ ಆಗ್ತಾರೆ. ನೋಡೋಣ. ಸೊ ಇದಿಷ್ಟು ಚಿಕ್ಕಬಳ್ಳಾಪುರದಿಂದ ಬರ್ತಿರುವಂತಹ ವಿಚಾರ. ಅಲ್ಲಿ ಪಾಪ ಅಮಾಯಕ ಅಂತ ಕರಿತಿರೋ, ಬಡವ ಅಂತ ಕರಿತಿರೋ, ಏನೋ ಒಂದು ಕೆಲಸದ ಆಸೆಗೆ ದುಡ್ಡು ಕಳ್ಕೊಂಡು ಜೀವವನ್ನು ಸಹ ಕಳ್ಕೊಂಡಿರುವ ಒಬ್ಬ ಕಾರ್ ಚಾಲಕನ ಕಥೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.